ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಪ್ಲೀಸ್ ಬೇಗ ಹೋಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿ ಬಂದು ನಮ್ಮನೆಯಲ್ಲಿ ಇಲ್ಲಿ ಅಳಸಂದೆ ಕಾಳು ಅಂತ ಹೇಳಿದಾರೆ. ಈಗ ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿಗೆ ಗೆಜ್ಜಿಡ್ಕೋತಾ ಇದ್ದೀನಿ. ಅಂದರೆ ಸುಮಾರಾಗಿ ಹೆಚ್ಚಬೇಕಾ? ಹ್ಞೂ ಚಿನ್ನಿ ಈ ಕಡೆ ಬರ್ಮ. ನೀರು ಆಫ್ ಮಾಡೋದು ಬಿಸಿ ಹೊಗೆ ಆಯ್ತು. ಕ್ಯಾಮ್ರಾಗೆ ಇದಾಗಿತ್ತು. ಕ್ಯಾಮ್ರಾ ಇದಾಯಿತು. ಟೇಸ್ಟ್ ಮಾಡ್ತೀರಾ? ಬಟರ್ ಫ್ರೂಟ್ಸ್ ತಂದಿದ್ದು ಹಣ್ಣಾಗೈತೆ. ಸೊ ಜ್ಯೂಸ್ ಮಾಡೋಣ ಅಂತ ಬಂದೆ. ಸೊ ಹಾಲೇ ತಂದಿದ್ದು ಒಂದು ವಾರ ಆಗೋಯ್ತು. ಬಟ್ ಗ್ರೀನ್ ಕಲರ್ ಇದ್ದಿದ್ದು ಈ ಕಲರ್ ಆಗ್ಬಿಟ್ಟೈತೆ. ಹಣ್ಣಾಗೈತೆ. ಬನ್ನಿ ಬಟರ್ ಫ್ರೂಟ್ ಜ್ಯೂಸ್ ಮಾಡೋಣ. ಮಾಡ್ಕೊತೀನಿ. ರೆಡಿಯಾಗಿದೆ. ಕೊಡ್ತೀನಿ ನಮ್ಮ ಮನೆಯವ್ರಿಗೀಗ. ಬಸ್ ಕೊಡೋಣ ಅವ್ರಿಗೆ. ಹೆಣ್ಣು ಮಗಂಗೆ ಆಲೆ ಕೊಟ್ಟಿದ್ದೀನಿ, ಕುಡಿತಾವನೆ ರೀ. ಏನು ಮಾಡಿದ್ವಿ ಜ್ಯೂಸು? ಬಟರ್ ಫ್ರೂಟ್ಸ್ ಚೆನ್ನಾಗಿ ಮಾಡಿದ್ಯಾ? ಮಾಡ್ಕೊಟ್ಟಿರೋದು ಹೆಚ್ಚು. ಅದ್ರಲ್ಲಿ ಇವೆಲ್ಲ ಆಡೋದಲ್ಲ. ಚೆನ್ನಾಗಿದ್ರೆ ಕುಡಿತೀನಿ. ಸುಮ್ಮನೆ ಕುಡೀರಿ. ನಿನಗೆ ಕೊಡೋದು. ಕುಡೀರಿ ಅಂತ ಹೇಳಿದ್ ನಾನು. ಆಗಲ್ಲ, ನೀನು ಅವೆಲ್ಲ ಹಾಕಿದ್ರೆ ಆಗಲ್ಲ. ನಾನು ಕುಡಿಯಕ್ಕೆ. ಆಯ್ತು ಕುಡೀರಿ. ಚೆನ್ನಾಗಿದ್ರೆ ಮಾತ್ರ. ಆಯ್ತು ಕುಡೀರಿ. ಬಟರ್ ಫ್ರೂಟ್ಸ್ ಏನು ಇದು ಮಾಡ್ತಾರಾ? ಆ ಬಟರ್ ಫ್ರೂಟ್ಸ್ ಯಾವ ಕಲರ್ ಇರುತ್ತೋ ಅದು ಬರುತ್ತೆ. ಇನ್ನಂಗೆ ಬರುತ್ತೆ. ಈ ಲೋಟದಲ್ಲಿ ಕೊಟ್ಟಿದ್ಯಾ? ಅವನಿಗೆ ಆ ಲೋಟ ಕೊಟ್ಟಿದ್ಯಾ? ಮನೆಯವ್ರು ಬಂದು ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಗಾಡಿ ಸ್ವಲ್ಪ ಗಲೀಜಾಗ್ಬಿಟ್ಟು ಸಿಂಪಲ್ಲಾಗಿ ಹಂಗೆ ಒರೆಸೋಣ ಅಂತ ನಾನು ಹೋಗ್ತಾಯಿದ್ದೀನಿ. ಅವರು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಬರೋಷ್ಟು ನಾನು ಗಾಡಿ ವಾಶ್ ಮಾಡಿ ಅವ್ರು ಡ್ಯೂಟಿಗೆ ಹೊರಡ್ತಾರೆ. ಹಾಗಾಗಿ ಗಾಡಿನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೋಗ್ತೀನಿ. ಬನ್ನಿ. ನಾನು ಬರ್ತೀನಿ ಅಂದ್ಕೊಂಡು ಅವ್ನಿಗೆ ಜ್ಯೂಸ್ ಕೊಟ್ಟನ, ಬಟರ್ ಫ್ರೂಟ್ ಜ್ಯೂಸ್ನ. ಅವನು ಕುಡ್ಕೊಂಡೆ ಬಂದವನು. ಇಲ್ಲೇ ಇರಮ್ಮ, ನಾನು ಹೋಗಿ ಗಾಡಿ ವಾಶ್ ಮಾಡ್ಕೊ ಬರ್ತೀನಿ. ಇಲ್ಲೇ ಇರು. ಒಂದು ಬರೀ ಗಾಡಿ ವಾಶ್ ಮಾಡೋಣ ಸಿಂಪಲ್ಲಾಗಿ ಅಂದ್ಕೊಂಡೆ. ಬಟ್ ಗಾಡಿ ಅಂತೂ ಸಿಕ್ಕಾಬಿಟ್ಟೆ ಗಲೀಜಾಗ್ಬಿಟ್ಟೆ. ತೊಳೆದೇ ಬಿಡ್ತೀನಿ ಗಾಡಿನ ಅರ್ಥಾಗಿ. ಅದೇ ಮೇಲೆ ಬಂದು ನನ್ನ ಮಗನ ಗಾಡಿ ಕೂರಿಸಿ ಬಕೆಟ್ ತೊಗೊಂಡು ಹೋಗೋಣ ಅಂತ ಬಂದೆ. ಕೂತಿದ್ದಾನೆ ಒಳಗಡೆ. ಸುಮಾರು ಹುಡುಗರು ನೋಡ್ಕೊಂಡು ಹೋಗ್ತವ್ರೆ. ಪಾಪು ಒಂದೇ ಕೂತಿದೆಯಲ್ಲ ಅಂತ. ಬಟ್ಟೆ ಇದೆ, ಬಟ್ಟೆ ತಗೊಳ್ತೀನಿ. ಗಲೀಜಾಗೈತೆ ಕೊಡ್ತೀನಿ. ಇಲ್ಲಿ ನನ್ನ ಮಗನ ಕೂರ್ಸಿದ್ದೀನಿ ಜ್ಯೂಸ್ ಕೊಟ್ಟು. ಕಿತ್ಕೋ ಇಲ್ಲೇ. ಫ್ರೆಂಡ್ಸ್, ನಾನು ಗಾಡಿ ತೊಳಿಬೇಕಾದ್ರೆ ನಾನು ವೀಡಿಯೋ ಮಾಡಿ ಅಂತ ಹೇಳಿರಲಿಲ್ಲ. ಬಟ್ ಅವರೇ ವೀಡಿಯೋ ಮಾಡೋರೆ. ಹಾಗಾಗಿ ಅದನ್ನು ಕಳಿಸಿದ್ರು, ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋಗೋಸ್ಕರ ಏನು ನಾನು ಗಾಡಿ ತೊಳಿತಾ ಇಲ್ಲ. ಮೊದಲು ಎಕ್ಸ್ಚೇಂಜರ್ ಕಂಪ್ನಿಗೆ ಅಂತ ನೈಟ್ ಡ್ಯೂಟಿಗೆ ಹೋಗ್ತಿದ್ರು. ನೈಟ್ ಡ್ಯೂಟಿಗೆ ಹೋಗೋನಾಗ ಬೆಳಗ್ಗೆ ಬಂದು ಮಲ್ಕೊಳ್ಳೋರು ಅವರು. ಆಲ್ಮೋಸ್ಟ್ ನಾನು ನೈಟ್ ಹೊತ್ತು ನಿದ್ದೆ ಮಾಡಲ್ಲ ಅಂದ್ಕೊಂಡು ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋಲ್ಲ. ಹಂಗಾಗಿ ನಾನೇ ನೀಟಾಗಿ ಗಾಡಿ ಎಲ್ಲ ತೊಳೆದು ರೆಡಿ ಮಾಡ್ತಿದ್ದೆ. ಸೊ ಇವಾಗ ಓಲೆ ಡ್ಯೂಟಿ ಮಾಡೋದ್ರಿಂದ ಅಪರೂಪಕ್ಕೆ ತೊಳಿತೀನಿ ಒಂದೊಂದು ದಿನ. ಸೊ ಕೆಲವೊಬ್ರು ಅನ್ಕೋತಾರೆ, ವೀಡಿಯೋಗೋಸ್ಕರನೇ ತೊಳಿತಾ ಇದ್ದಾಳೇನೋ ಅಂತ. ಸೊ ನಾನು ಯಾವುದೇ ಕಾರಣಕ್ಕೂ ವೀಡಿಯೋಗೋಸ್ಕರ ತೊಳಿತಾ ಇಲ್ಲ. ಸೊ ನಾನು ಮೊದಲಿಂದನೂ ಮಾಡ್ತೀನಿ ಗಾಡಿ ತೊಳೆಯೋದೆಲ್ಲನೂ. ಸೊ ಹಂಗಾಗಿ ಇವಾಗಲೂ ಮಾಡ್ತೀನಿ. ಇವಾಗ ಜಾಸ್ತಿ ಮಾಡ್ತಾಯಿಲ್ಲ, ಅಪರೂಪಕ್ಕೆ ಮಾಡ್ತೀನಿ ಅಷ್ಟೇ. ಹೊರಗಡೆ ಎಲ್ಲ ವರ್ಷಾಯಿತು. ಈಗ ಒಳಗಡೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಳಗಡೆ ಎಲ್ಲ ಫುಲ್ ಗಲೀಜಾಗ್ಬಿಡೈತೆ. ಊರಿಗೆ ಹೋಯ್ತು ಅಂದರೆ ಯಾವಾಗಲೂ ಹಿಂಗೆ ಆಗ್ಬಿಡುತ್ತೆ ಕಂಪಲ್ಸರಿ. ಪ್ರತಿಯೊಂದೇ ನಾನು ಕ್ಲೀನ್ ಮಾಡಿರಲಿಲ್ಲ. ಆಲೇ 4 days ಆಗೋಯ್ತು ಕ್ಲೀನ್ ಮಾಡಿ. ಹಂಗಾಗಿ ಪೂರ್ತಿ ಗಲೀಜಾಗ್ಬಿಡೈತೆ ಫ್ರೆಂಡ್ಸ್. ನೀಟಾಗಿ ಎಲ್ಲ ಒರೆಸ್ಕೊಂಡೆ. ಇನ್ನು ಈ ಜಾಗದಲ್ಲಿ ಒರೆಸ್ಕೋಬೇಕು. ಗಾಡಿ ಎಲ್ಲ ತೊಳೆದು ಫ್ರೆಂಡ್ಸ್
ಕ್ಯಾನ್ನೆಲ್ಲ ತೊಗೊಂಡೋಗ್ತಾ ಇದ್ದೀನಿ ನೀರು ತುಂಬಿಕೊಡೋಣ ಅಂತ. ನನ್ನ ಮಗ ಬಟರ್ ಫ್ರೂಟ್ ಜ್ಯೂಸ್ ಕೊಡಿ ತಿರ್ಗಿ ಈ ಕಡೆ, ತಿರ್ಗಿ ಅಮ್ಮ ಈ ಕಡೆ ತಿರ್ಗು. ನೋಡಿ ಬಟರ್ ಫ್ರೂಟ್ ಜ್ಯೂಸ್ ಕುಡಿಯೋಕೆ ಕೊಟ್ಟರೆ ಬಟ್ಟೆ ಯಾವ ಥರ ಮಾಡ್ಕೊಂಡು ನನ್ನ ನಡಿ ಬಟ್ಟೆ ಚೇಂಜ್ ಮಾಡ್ಕೊಟ್ಟು ನಾನು. ನಮ್ಮ ಮನೆಯವ್ರು ಏನು ಮಾಡ್ತಾರೆ ನೋಡ್ತೀನಿ, ಫ್ರೆಶ್ ಅಪ್ ಆಗೋರ ಏನು. ನೋಡಿ ಫ್ರೆಂಡ್ಸ್, ನೀಟಾಗಿ ಗಾಡಿ ತೊಳೆದ್ಬಿಟ್ಟು ಬಂದಿದ್ದೀನಿ. ಇಷ್ಟು ನೀಟಾಗಿ ತೊಳೆದಿದ್ದೀನಿ. ಫೈನಲಿ ಗಾಡಿ ತೊಳೆದು ಹೋಗ್ತಾ ಇದ್ದೀನಿ ಮನೆಗೆ. ನಡಿಯಮ್ಮ ಅತ್ತಿ ಬೇಗ. ಹಂಗೆ ಗಾಡಿ ತೊಳೆದ್ರೆ ಬಂದು ಇವ್ರು ಕೂತು ಊಟ ನನ್ನ ಹಾಕಿ ಊಟ ಮಾಡೋಕ್ಕಾಗಲ್ವಾ? ಆಲ್ಮೋಸ್ಟು ಕ್ಲಿಪ್ಗಳೆಲ್ಲ ಇಲ್ಲಿ ಇಟ್ಕೊಬಿಡ್ತೀನಿ, ಯಾಕಂದರೆ ನಾನು ಇಲ್ಲಿ ಮಲಗಿದ್ದು ಇಲ್ಲಿ ಗೆದ್ದಷ್ಟೇ ಕ್ಲಿಪ್ಗಳು ಸಿಗಬೇಕು. ಸುಮಾರು ಕ್ಲಿಪ್ಸ್ಗಳು ಇಲ್ಲಿ ಎಲ್ಲೆಲ್ಲೋ ಕಳೆದೋಗ್ಬಿಟ್ಟಿದ್ದಾವೆ, ಇಲ್ಲಾಂದರೆ ಕಳೆದೋಗಿರೋದು ಅಲ್ಲಿ ಕೈಗೆ ಸಿಗೋಕ್ಕಲ್ಲ. ಒಂದೊಂದು ಕ್ಲಿಪ್ಗಳು ಹೊಡೆದಾಕ್ತೀನಿ, ಹಂಗಾಗಿ ಇಲ್ಲಿ ಸ್ಟೋರ್ ಮಾಡ್ಕೊಬಿಟ್ಟಿದ್ದೀನಿ ಕ್ಲಿಪ್ಸ್ನ. ಕೈ ಸಿಕ್ಬಿಡುತ್ತೆ ಅಂತ ಬೇಗ. ಒಂದು ಲೋಡ್ ವಾಷಿಂಗ್ ಮಿಷಿನ್ಗೆ ಆಗೈತೆ, ಬಟ್ಟೆ ಹಾರಾಕಬೇಕು. ಇನ್ನೊಂದು ಲೋಡ್ ಹಾಕಿದ್ದೀನಿ. ಸೊ ಬಟ್ಟೆ ಹಾರಾಕ್ಬಿಟ್ಟು ಅಲ್ಲಿಗೆ ಇನ್ನು ಮೇನ್ ರೋಡ್ಗೆ ಹೋಗ್ಬೇಕು. ಅಷ್ಟು ಕೆಲಸ ಐತೆ. ಮೇನ್ ರೋಡ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಐಟಮ್ ತರಬೇಕು, ಐಟಮ್ ತೊಗೊಬರೋಣ ಅಂತ. ನಮ್ಮ ಮನೆ ಡ್ಯೂಟಿಗೆ ಹೊರಟವ್ರು, ಅವ್ರ ಜೊತೆ ಮೇನ್ ರೋಡ್ ಗಂಟ ಬಡಿಸ್ಕೊಂಡು ಅವ್ರು ಹಂಗೆ ಡ್ಯೂಟಿಗೆ ಹೋಗ್ತಾರೆ. ನಾನು ಹಂಗೆ ತೊಗೊಂಡು ಏನು ಬೇಕು ತೊಗೊಂಡು ಬರ್ತೀನಿ. ನೀವು ಹೇಳಿದ ಮಾತ್ರ ಕೇಳಲಿಲ್ಲ. ಹುಡುಗೋಗಿ ಇಷ್ಟು ಐಟಮ್ ತಗೊಬಂದಿದ್ದಾಯಿತು. ಸೊ ಈಗೆಲ್ಲ ಜೋಡಿಸ್ಬೇಕು. ತರಕಾರಿ ತೊಗೊಂಡಿದ್ದೀನಿ, ಹಣ್ಣು ತೊಗೊಂಡಿದ್ದೀನಿ, ಮತ್ತು ಹಣ್ಣು ಪುಟ್ಟಿ ಒಡೆದೋಗಿತ್ತು, ಹಂಗಾಗಿ ಅದೊಂದು ತೊಗೊಬಂದೆ. ನೀವು ತಂದಿದ್ದೀನಿ, ಇವೆಲ್ಲ ಜೋಡಿಸ್ಬೇಕು. ನಿಮ್ಗೆ ಜೋಡಿಸ್ಬಿಟ್ಟು ನಾನು ಸಿಗ್ತೀನಿ ಫ್ರೆಂಡ್ಸ್. ಬಂದು ಡ್ಯೂಟಿಗೆ ಹೋಗಿದ್ರು, ಡ್ಯೂಟಿ ಯಾವುದು ಬಿದ್ದಿಲ್ಲ ಅಂತ ಮನೆಗೆ ಬಂದರು. ಸೊ ಇವಾಗ ಗೋಬಿ ತಂದವ್ರೆ, ಗೋಬಿ ತಿನ್ನಬೇಕಿದು. ಡ್ರೈ ಗೋಬಿ ಥರ ಕೇಳಿದೆ, ಹಂಗಾಗಿ ಡ್ರೈ ಗೋಬಿ ತಂದವ್ರೆ. ಅಯ್ಯೋ ಕೊಡ್ಡಿಗೆ ಚುಚ್ಚಾಗೈತಲ್ವಲ್ರಿ ನೋಡಿ. ಅವ್ನು ಹಂಗೋಸಿ ಬೇಕು ಅಂತವನೇ. ಅಯ್ಯೋ ಬರ್ತಾನೆಲ್ಲ. ಮನೆ ಪರಿಸ್ಥಿತಿ ಬಂದು ಈ ರೀತಿ ಐತೆ. ಪಾತ್ರೆ ಮಾತ್ರ ನನಗೋಸ್ಕರ ಕಾಯ್ತಾ ಇದೆ, ಬಾ ತೊಳಿ ಅಂತ. ಏನು ಕಸನೂ ಅಷ್ಟೇ, ಮೊದಲು ನಾನು ಡಸ್ಟ್ಬಿನ್ಗೆ ಹಾಕು ಅಂತ ಕಾಯ್ತಾ ಇದೆ. ಸೊ ಇದನ್ನು ಕ್ಲೀನ್ ಮಾಡ್ತೀನಿ ಮೊದಲು. ಇದು ಕ್ಲೀನ್ ಮಾಡಿ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ನಾನು ಈಗ ಬೆಳಗ್ಗೆ ತಿಂಡಿ ಮಾಡಿರ್ತೀನಿ ಅಂದರೆ ಸಿಂಕ್ ತುಂಬ ಅಂದ್ಕೊಂಡಿರ್ತೀನಿ. ಅದೇನೋ ಗೊತ್ತಿಲ್ಲ, ಅಭ್ಯಾಸ ನನಗೆ. ಇಲ್ಲಿ ಪಾತ್ರೆಗಳನ್ನ ಇಲ್ಲ ಹಾಕೋಣ, ಇಲ್ಲಿ ಪಾತ್ರೆಗಳನ್ನ ಹಾಕಂಗೆ ಮಾಡ್ತೀನಿ. ಸೊ ಪಾತ್ರೆ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ, ಜೋಡಿಸ್ಬೇಕು ನೆಡ್ಸೋರಾದ್ಮೇಲೆ. ಬೆಳಿಗ್ಗೆ ಇಡ್ಲಿ ಮನೆಯಾಗಿದ್ದೀನಿ. ಬೆಳಿಗ್ಗೆಗೆ ಪಾಪನ ಕ್ಲಾಸಿಗೆ ಕಳಿಸೋ ಅಷ್ಟರಲ್ಲಿ ಬೇಗ ಎದ್ದು ಇಡ್ಲಿ ಮಾಡಿಬಿಟ್ರೆ ಅಷ್ಟು ಕೆಲಸ ಇರೋಲ್ಲ ಫ್ರೆಂಡ್ಸ್. ಬನ್ನಿ ಇಡ್ಲಿ ಆಡಿಸೋಣ. ಮಾವಿನ ಬೇಕಂತ ಅಟೆಂಡ್ ಮಾಡ್ತಿಲ್ಲ, ಹಂಗಾಗಿ ಕಟ್ ಮಾಡ್ಕೊಡೋಣ ಅಂತ ಬಂದೆ. ಕಟ್ ಮಾಡಿಕೊಡ್ತೀನಮ್ಮ, ಕಟ್ ಮಾಡ್ತೀನಿ. ಕುರ್ಚಿ ಏನು ಮಾಡೋಕ್ಕೆ? KG 100 ರೂಪಾಯಿ ಅಂತ ತಂದೆ, ಬಟ್ಟು ಹೊಂಟೋಗೈತೆ. ಇದೇನಾದ್ರು ನನ್ನ ಗಂಡ ನೋಡಿದ್ರಂತೂ ನನ್ನ ಕತೆ ಮುಗೀತು. ಅದಕ್ಕೆ ಅನ್ನಂಗೆ ಎಸ್ಬಿಡ್ತೀನಿ ಅಷ್ಟೇ. ಬೇರೆ ತಗೋಣ ರೀ. ಅದು ಹೆಂಗಾರು ಅಲ್ಲಿ ಏನೋ ಅದೇ ಕ್ಯಾಮ್ರಾ ಹಿಡ್ದಷ್ಟು ಹಂಗೆ ಮನೆ ಕತ್ತೀರಾ? ಗೌರವ ಯಾಕೆ ಕೊಡ್ಬೇಕು? ಅವ್ನು ಕೇಳ್ದ, ಅದಕ್ಕೆ ಕೊಟ್ಟೆ. ಅದಕ್ಕೆ ನಾನೇ ಮಾಡೋಣ. ಅಪ್ಪ ಉಂಟು, ಮಗ ಉಂಟು. ರೀ ಕೊಡಿಸಿ ಒಂಚೂರು, ನೀವೇ ಕಾಯಿಸ್ಬಿಟ್ಟು ಒಂಚೂರು ಕೊಡಿಸ್ಬಿಡ್ರಿ ಆಯಿತಾ? ನಾನು ಹೋಗಿ ಮನಿಕತ್ತೀನಿ ಈಗ. ಓಕೆ, ಆಗಿತ್ತು ನಂದು ಇವತ್ತಿನ ಡೇ. ಸೊ ಈ ಬ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದಾರೆ ಪ್ಲೀಸ್ ಬೇಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.